ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲ್ ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಎಲಿಷನು ಮಾಡಿದಂತಹ ಅದ್ಭುತಗಳನ್ನು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೊಸದಾಗಿ ನೋಡ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ, ಲೈಕ್ ಕೊಡ್ರಿ, ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎಲಿಷನು ಮಾಡಿದಂತಹ ಅದ್ಭುತಗಳು, ಎಲಿಷನ ಮಾತಿನಂತೆ ಆದ ಮಾತ್ಕಾರ್ಯಗಳು, ಎಲಿಷನ ಜ್ಞಾನ ದೃಷ್ಟಿಯ ಅದ್ಭುತಗಳು, ಎಲಿಷನ ಪ್ರಾರ್ಥನೆಯಿಂದಾದ ಅದ್ಭುತಗಳು. ನಾವು ಎಲಿಷನ ಪ್ರವಾದಿಯ ಕುರಿತಾಗಿ ಸತ್ಯವೇದದಲ್ಲಿ 1 ಅರಸರು 19ನೇ ಅಧ್ಯಾಯ, 2 ಅರಸರು 2ನೇ ಅಧ್ಯಾಯದಿಂದ 9ನೇ ಅಧ್ಯಾಯದ ಹಾಗೂ 13ನೇ ಅಧ್ಯಾಯದವರೆಗೂ ನೋಡಬಹುದು. ಎಲಿಯನು ಯೆಜೆಬೇಲಳಿಗೆ ಭಯಪಟ್ಟು ಓಡಿ ಹೋದದ್ದರಿಂದ ದೇವರು ಎಲಿಯನಿಗೆ, ನಿನಗೆ ಬದಲಾಗಿ ಆಬೇಲ್ ಮಹೋಲದವನು ಶಾಫಟನ ಮಗನು ಆದ ಎಲೀಷನನ್ನು ಪ್ರವಾದಿಯಾಗಿ ಅಭಿಷೇಕಿಸು ಎಂದು ಹೇಳಿದರು. ಎಲಿಯನು ಹೊರಟು ಹೋಗಿ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಹೊಲವನ್ನು ಉಳುತ್ತಿದ್ದ ಎಲೀಷನ ಮೇಲೆ ತನ್ನ ಕಂಬಳಿಯನ್ನು ಹಾಕಿದನು. ಅಂದಿನಿಂದ ಎಲೀಷನು ಎಲಿಯನ ಶಿಷ್ಯನಾದನು. ಎಲಿಯನು ಆರೋಹಣವಾಗುವುದಕ್ಕೆ ಮುಂಚೆ ಒಂದು ಕೋರಿಕೆಯನ್ನು ಕೇಳುತ್ತಾನೆ. ನನಗೆ 2 ಪಾಲು ಆತ್ಮವನ್ನು ಕೊಡು ಎಂದು ಕೇಳುತ್ತಾನೆ. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ದೊರಕುವುದು ಎಂದು ಹೇಳಿದನು. 2 ಪಾಲು ಆತ್ಮ ಹೇಗೆ ಕೆಲಸ ಮಾಡಿತು, ಹೇಗೆ ದೊರಕಿತು? 2 ಪಾಲು ಆತ್ಮವನ್ನು ದೊರಕಿಸಿಕೊಂಡನು ಎಲಿಷನು. ಅದಕ್ಕೆ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟನು, ಹೆಚ್ಚು ಕಡಿಮೆ ಅಂತ ಅಲ್ಲ. ಎಲಿಷನು ಕೂಡ ಬಲಯುತವಾಗಿ ಉಪಯೋಗಿಸಲ್ಪಟ್ಟನು. ಅಷ್ಟೇ ಅಲ್ಲ, 2ರಷ್ಟು ಅದ್ಭುತಗಳನ್ನು ನಡೆದವು. ಅದಕ್ಕೆ 2 ಪಾಲು ಆತ್ಮ ಅದ್ಭುತಗಳು ನಾವು ನೋಡೋಣ. ಮೊದಲನೆಯದು, ಎಲಿಯನ ಕಂಬಳಿ ಎಲೀಷನು ತೆಗೆದುಕೊಂಡನು. ಎಲಿಯನ ಯೋರ್ದಾನ್ ಹೊಳೆಯನ್ನು ದಾಟಲು ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಒಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಎಲಿಯನು ಆರೋಹಣ ಆಗಿ ಹೋದನು. ಈಗ ಎಲೀಷನು ಒಬ್ಬನೇ ಮಾತ್ರ ಇದ್ದಾನೆ. ನದಿ ದಾಟಿ ಹೊರಗೆ ಬರಬೇಕು. ಅದೇ ಕಂಬಳಿಯನ್ನು ತೆಗೆದುಕೊಂಡು ನೀರಿನ ಮೇಲೆ ಹೊಡೆಯಲು ನೀರು 2 ಭಾಗವಾಯಿತು. ಅವನು ದಾಟಿ ಹೋದನು. ಇದು ಮೊದಲನೆಯ ಅದ್ಭುತ. ಎರಡನೆಯದು, ಯೆರಿಕೋವಿನ ಪಟ್ಟಣದಲ್ಲಿ ಎಲೀಷನು ಇರುತ್ತಾನೆ. ಅಲ್ಲಿನ ನೀರು ಒಳ್ಳೆಯದು ಅಲ್ಲ, ಮರಣಕರವಾಗಿ ನೀರು ಬದಲಾಗಿತ್ತು. ಅಲ್ಲಿನವರು ಕೂಡ ನೀನು ಹೊರಟು ಹೋಗು ಎನ್ನುತ್ತಾರೆ. ಇಲ್ಲಿ ಕುಡಿಯುವುದಕ್ಕೂ ನೀರು ಒಳ್ಳೆಯದಲ್ಲ, ಇದು ಮರಣಕರವಾಗಿರುವುದು ಎಂದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎರಡನೆಯ ಅದ್ಭುತ. ಮೂರನೆಯದು, ಎಲೀಷನು ಬೆತೇಲಿಗೆ ಹೋಗುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು, ಬೋಳು ಮಂಡೆಯವನೇ ಏರು, ಬೋಳು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡುತ್ತಾರೆ. ಆಗ ಎಲೀಷನು ಅವರ ಕಡೆಗೆ ತಿರುಗಿಕೊಂಡು ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ಬೋಧಕನು ಪ್ರವಾದಿಯನ್ನು ಪರಿಹಾಸ್ಯ ಮಾಡಿದಕ್ಕೆ ಸಿಕ್ಕಿದ ಶಿಕ್ಷೆ. ಮೂರನೆಯ ಅದ್ಭುತ. ನಾಲ್ಕನೆಯದು, ಇಸ್ರಾಯೇಲ್ ರಾಜನು, ಯಹೂದ ರಾಜನು, ಎದೋಮ್ ರಾಜನು ಇವರು ಯುದ್ಧಕ್ಕೋಸ್ಕರ 7 ದಿವಸ ತಿರುಗಿ ಅರಣ್ಯದಲ್ಲಿ ಸಿಕ್ಕಿಕೊಂಡರು. ಅಲ್ಲಿಗೆ ಎಲೀಷನನ್ನು ಕರೆಸುತ್ತಾರೆ. ಆಗ ಆತನು ಬಂದು ವಾದ್ಯಗಾರರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿ ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಆಗ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ ಎಂದು ಹೇಳುತ್ತಾನೆ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಇದು 4ನೇ ಅದ್ಭುತವಾಗಿ ನಾವು ನೋಡುತ್ತೇವೆ. 5ನೆಯದು ಏನು ಎಂದರೆ, ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೊಯಾಬ್ಯರು ಕೇಳಿ ಆಯುಧಗಳನ್ನು ಧರಿಸಿ ಶಕ್ತರಾದ ಎಲ್ಲ ಯೌವನಸ್ಥರನ್ನು ಪ್ರಾಯಸ್ಥರನ್ನು ಕೂಡಿಸಿಕೊಂಡು ತಮ್ಮ ದೇಶದ ಮೇರೆಗೆ ಬಂದು ಬೆಳಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತು. ಸೂರ್ಯ ಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು ಅದು ರಕ್ತ. ಅರಸರು ತಮ್ಮೊಳಗೆ ಜಗಳವಾಡಿ ಸಂಹೃತರಾಗಿರಬೇಕು. ಮೊಯಾಬ್ಯರೇ, ಹೇಳಿರಿ, ಸುಲಿಗೆಗೆ ಹೋಗೋಣ ಎಂದು ಹೇಳಿದರು.
ಹೀಗೆ ಬಂದವರನ್ನು ಇಸ್ರಾಯೇಲರು ದಾಳಿ ಮಾಡುತ್ತಾರೆ. ಅವರಿಗೆ ನೀರು ರಕ್ತವಾಗಿ ಕಾಣಿಸುವಂತೆ ಮಾಡಿದ್ದು ದೇವರ ಹಸ್ತವು. ಎಲೀಷನು ಇದ್ದುದರಿಂದ ನೀರು ರಕ್ತವಾಗಿ ಕಾಣಿಸಿತು ಮೊಹಬ್ಯರಿಗೆ. 5ನೇ ಅದ್ಭುತವಾಗಿ ನೋಡಬಹುದು. 6ನೇಯದು, ಒಂದು ದಿವಸ ಪ್ರವಾದಿ ಮಂಡಳಿಯವರ ಲೊಬ್ಬ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗ್ಗೆ ಎಣ್ಣೆಯೇ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆ ವಿಧವೆಯು ತನ್ನ 2 ಮಕ್ಕಳು ಹೋಗಿ ಎಷ್ಟು ಆಗುತ್ತದೆಯೋ ಅಷ್ಟು ಪಾತ್ರೆಗಳನ್ನು ತೆಗೆದುಕೊಂಡು ಬರುತ್ತಾರೆ. ಆಗ ಎಲೀಷನು ಎಣ್ಣೆಯ ಪಾತ್ರೆಗಳಿಗೆ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡಿ ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಒಯ್ದಳು. ಪಾತ್ರೆಗಳು ತುಂಬಿದಾಗ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವು ಎಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. 6ನೇ ಅದ್ಭುತವಾಗಿ ನೋಡಬಹುದು. 7ನೇಯದು, ಶೂಷೇಮಿನ ಪಟ್ಟಣದಲ್ಲಿ ಒಬ್ಬ ಸ್ತ್ರೀಯು ಎಲೀಷನಿಗೂ ತನ್ನ ಶಿಷ್ಯರಿಗೂ ಆತಿಥ್ಯ ಮಾಡಿ ಭೋಜನವನ್ನು ಇಟ್ಟು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದರ ಬಗ್ಗೆ ಎಲೀಷನು ನೋಡಿ ಶೂಷೇಮಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೆಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಕೆಗೆ ಮಕ್ಕಳು ಇರಲಿಲ್ಲ, ಗಂಡನು ಮುದುಕನು. ಎಲೀಷನು ಹೇಳುತ್ತಾನೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. 8ನೇಯದು, ಮುದುಕನು ಆದಾಗ ಜನಿಸಿದ ಇವರಿಗೆ ಹುಟ್ಟಿದ ಮಗನು ಸ್ವಲ್ಪ ದಿನದಲ್ಲಿ ಸತ್ತು ಹೋಗುತ್ತಾನೆ. ಎಲೀಷನು ಬಂದು ಹುಡುಗನು ಸತ್ತು ಹೋಗಿರುವುದನ್ನು ನೋಡಿ ಒಬ್ಬನೇ ಒಳಗೆ ಹೋಗಿ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರ್ಲು ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸವೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲು ಬೀಳಲು ಹುಡುಗನು 7 ಸಾರಿ ಸೀನಿ ಕಣ್ತೆರೆದು ಈ ವಿಧವಾಗಿ ಸತ್ತು ಹೋಗಿದ್ದ ಹುಡುಗನು ಬದುಕಿಸಿದ ವ್ಯಕ್ತಿಯಾಗಿ ಎಲೀಷನು ನಮಗೆ ಕಾಣಿಸುತ್ತಾರೆ. ಇದು 8ನೆಯ ಅದ್ಭುತ. 9ನೇಯದು, ಎಲೀಷನು ತಿರುಗಿ ಗಿಲ್ಗಾಲಿಗೆ ಹೋದನು. ಆಗ ದೇಶದಲ್ಲಿ ಬರವಿದ್ದಿತು. ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಹಂಡೆಯನ್ನು ತೆಗೆದುಕೊಂಡು ಇವರಿಗೋಸ್ಕರ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು. ಒಬ್ಬನು ಯಾವುದಾದರೊಂದು ಪಲ್ಯ ಸಿಕ್ಕಿತೆಂದು ಕಾಡಿಗೆ ಹೋಗಿ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡಾಗಿ ಆ ಪಾತ್ರೆಯೊಳಗೆ ಹಾಕಿದನು. ಅದು ಎಂಥ ಕಾಯಿ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಜನರಿಗೆ ಅದನ್ನೇ ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೇವರ ಮನುಷ್ಯನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು, ಹಿಟ್ಟನ್ನು ತಂದು ಕೊಡಿರಿ ಎಂದು ಹೇಳಿದನು. ಅವರು ತರಲು ಅದನ್ನು ಆ ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಅಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಯಿತು. 10ನೇಯದು, ಒಂದು ದಿವಸ ಬಾಲ್ಶಾಲಿಷ ಊರಿನ ಒಬ್ಬ ಮನುಷ್ಯನು 20 ಜವೆ ಗೋಧಿ ರೊಟ್ಟಿಗಳನ್ನು 1 ಚೀಲ ತುಂಬ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದನು. ದೇವರ ಮನುಷ್ಯನಿಗೆ ಸಮರ್ಪಿಸಿದನು. ಎಲೀಷನು ತನ್ನ ಸೇವಕನಿಗೆ, ಇದನ್ನು ಜನರಿಗೆ ಕೊಡು, ಅವರು ಊಟ ಮಾಡಲಿ ಎಂದು ಹೇಳಿದನು. ಅದಕ್ಕೆ ಅವನು, ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಅಂದನು. ಎಲೀಷನು ಅವನಿಗೆ, ಇರಲಿ, ಕೊಡು, ಅವರು ಊಟ ಮಾಡಲಿ, ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಸೇವಕನು ಬಡಿಸಲು ಯೆಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಂಡರು.
11ನೆಯದು, ಸಿರಿಯ ದೇಶದ ಸೇನಾಧಿಪತಿ ನಾಮಾನನೆಂಬ ಒಬ್ಬನು ಇರುತ್ತಾನೆ. ನಾಮಾನನು ಕುಷ್ಠರೋಗಿ. ನಾಮಾನನನ್ನು ರಾಜನು ಎಲೀಷನ ಬಳಿಗೆ ಕಳಿಸುತ್ತಾನೆ. ಎಲೀಷನ ಬಳಿಗೆ ಬಂದಂತಹ ನಾಮಾನನನ್ನು ಬಂದ ಕೂಡಲೇ ಎಲೀಷನು ತಡೆದು, ಯೋರ್ದಾನ್ ಹೊಳೆಯಲ್ಲಿ 7 ಬಾರಿ ಸ್ನಾನ ಮಾಡಿ ಶುದ್ಧನಾಗಿ ಬಾ ಎಂದು ಹೇಳುತ್ತಾರೆ. ಆತನು ಬರದೇನೆ ಹೋಗಿ ಸ್ನಾನ ಮಾಡಿ ಬಾ ಎಂದು ಹೇಳುತ್ತಾರೆ ಎಂದು ನಾಮಾನನು ಕೋಪಗೊಂಡನು. ಯಾಕೆ ಎಂದರೆ ಯೋರ್ದಾನ್ ಹೊಳೆಯಲ್ಲಿ ತುಂಬ ಸಲ ಸ್ನಾನ ಮಾಡಿದ್ದನು. ಅಲ್ಲಿ ಹೋಗಿ ಸ್ನಾನ ಮಾಡಿ ಬಾ ಎಂದು ಹೇಳುತ್ತಾನೆ ಎಂದು ಕೋಪಗೊಂಡನು. ಆತನ ಸೈನಿಕರಲ್ಲಿ ಒಬ್ಬನು, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದನು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. 12ನೆಯದು ಏನು ಎಂದರೆ, ಗೆಹಾಜಿ ಎಂಬ ಸೇವಕನು ಎಲೀಷನ ಬಳಿಯಲ್ಲಿ ಇರುತ್ತಾನೆ. ಈ ಗೆಹಾಜಿಯು ನಾಮಾನನ ಬಳಿಯಿಂದ ಕಾಣಿಕೆಗಳನ್ನು ತಂದನು. ನಾಮಾನನು ಎಲೀಷನಿಗೆ ಏನೇ ಕೊಡಲು ಬಂದಾಗ ಬೇಡವೆಂದು ಹೇಳುತ್ತಾನೆ. ಆದರೆ ಎಲೀಷನ ಬಳಿಯಲ್ಲಿ ಇದ್ದಂತಹ ಗೆಹಾಜಿ ಎಲೀಷನಿಗೆ ತಿಳಿಯದೆ ಓಡಿ ಹೋಗಿ ರಹಸ್ಯವಾಗಿ ಕಾಣಿಕೆಗಳನ್ನು ತೆಗೆದುಕೊಳ್ಳುತ್ತಾನೆ. ಅದು ಯಾರಿಗೂ ತಿಳಿಯದು. ಆದರೆ ಎಲೀಷನು ಗೆಹಾಜಿಯು ಬಚ್ಚಿಟ್ಟಿರುವುದನ್ನು, ಭೇಟಿಯಾದದ್ದನ್ನು ಎಲ್ಲವನ್ನು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ ಎಂದು ಹೇಳುತ್ತಾನೆ. 13ನೆಯದು, ಈ ಗೆಹಾಜಿಯು ನಾಮಾನನು ತಂದಂತಹ ಕಾಣಿಕೆಗಳನ್ನು ಎಲೀಷನಿಗೆ ತಿಳಿಯದೆ ತೆಗೆದುಕೊಂಡನು ಎಂದು ನಾವು ನೋಡಿದೆವು. ತೆಗೆದುಕೊಂಡು ಬಚ್ಚಿಡುತ್ತಾನೆ. ಇದು ನನಗೆ ತಿಳಿಯದೇ ಎಂದು ಎಲೀಷನು ಗದರಿಸುತ್ತಾನೆ. ಇದು ಸರಿಯಾದ ಸಮಯವೋ ಎಂದು ಬೈದನು. ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. 14ನೆಯದು, ಪ್ರವಾದಿ ಮಂಡಳಿಯವರು ಎಲೀಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ. ಯಾಕೆ ಎಂದರೆ ತುಂಬ ಜನ ಇದ್ದೇವೆ. ಆದುದರಿಂದ ನಾವು ಯೋರ್ದಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಯೋರ್ದಾನ್ ಹೊಳೆಯ ಪಕ್ಕದಲ್ಲಿ ಇದ್ದಂತಹ ಮರಗಳನ್ನು ಕಡಿಯುತ್ತಾ ಇರುತ್ತಾರೆ. ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಕಡಿಯಲು ಬೇರೆ ಏನೂ ಇರುವುದಿಲ್ಲ. ಎಲೀಷನಿಗೆ ಹೋಗಿ ಮೊರೆಯಿಟ್ಟಾಗ ಆತನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡೆದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ಇದು ಅದ್ಭುತವಾಗಿ ನೋಡುತ್ತೇವೆ. 15ನೆಯದು, ಸಿರಿಯ ದೇಶದ ರಾಜನು ಇಸ್ರಾಯೇಲರ ಕೂಡ ಯುದ್ಧ ಮಾಡಲು ರಹಸ್ಯವಾಗಿ ಆಲೋಚಿಸಿ ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಧಿಪತಿಗಳೊಡನೆ ಗೊತ್ತು ಮಾಡುವ ಅಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. 16ನೆಯದು, ರಾಜನು ಕಳಿಸಿದ ಒಬ್ಬ ವ್ಯಕ್ತಿ ಸುತ್ತಲೂ ಇರುವಂತಹ ರಥರಥೇಶ್ವರ ಸಹಿತವಾದ ಮಹಾಸೈನ್ಯವು ಕಾಣಿಸದ ಹಾಗೆ ಕಣ್ಣುಗಳು ಹೋಗುತ್ತವೆ. ಆಗ ಎಲೀಷನು ಪ್ರಾರ್ಥಿಸಿದಾಗ ಮತ್ತೆ ಕಣ್ಣು ಕಾಣುವಂತೆ ಹಾಗೆ ಕಣ್ಣುಗಳು ಚೆನ್ನಾಗಿ ಕಾಣಿಸುತ್ತವೆ. ಆಗ ಎಲ್ಲವನ್ನು ರಥರಥೇಶ್ವರ ಸಹಿತ ಮಹಾಸೈನ್ಯವನ್ನು ನೋಡುತ್ತಾನೆ. 17ನೆಯದು, ಸಿರಿಯ ದೇಶದವರು ಇಸ್ರಾಯೇಲರ ಮೇಲೆ ದಂಡೆತ್ತಿ ಬರುತ್ತಾರೆ. ಎಲೀಷನು ಪ್ರಾರ್ಥಿಸಿದರೆ ಅವರಿಗೆ ಕಣ್ಣುಗಳು ಹೋಗುತ್ತವೆ, ಅವರು ಕುರುಡರಾಗಿ ಹೋಗುತ್ತಾರೆ. ಆ ಕುರುಡುತನದಿಂದ ಅವರಿಗೆ ಏನು ಕಾಣಿಸುವುದಿಲ್ಲ. 18ನೆಯದು, ಕುರುಡರಾಗಿ ಇದ್ದಂತಹ ಸಿರಿಯ ದೇಶದವರನ್ನು, ಅವರ ಸೈನ್ಯವನ್ನು. ಆಗ ಎಲೀಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿಯು ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮರ್ಯಕ್ಕೆ ಕರಕೊಂಡು ಹೋದನು. ಅವರು ಸಮರ್ಯದೊಳಗೆ ಬಂದಾಗ ಎಲೀಷನು, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಪ್ರಾರ್ಥಿಸಲು ಮತ್ತೆ ಅವರು ಕಣ್ಣು ಕಾಣುವಂತೆ ಆಗುತ್ತಾರೆ. 19ನೆಯದು, ಎಲೀಷನು ರಾಜನ ಬಳಿಯಲ್ಲಿ, ನಾಳೆ ಇಷ್ಟು ಹೊತ್ತಿಗೆ ಸಮರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ. ಇದನ್ನು ಕೇಳಿ ಅರಸನ ಆಸಕ್ತನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನುತ್ತಾನೆ. ಮುಂದೆ ನಡೆಯುವಂಥದ್ದು
ನಡೆಯುವಂಥದ್ದನ್ನು ತಿಳಿಸಿದನು. 20ನೆಯದು, ಇಲ್ಲಿ ವಿಚಿತ್ರವೇನೆಂದರೆ ಆ ಅಧಿಕಾರಿ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಮುಂದೆ ನಡೆಯುವಂಥದ್ದನ್ನು ತಿಳಿಸಿದನು. 21ನೆಯದು, ಸಿರಿಯ ದೇಶದವರು ದಂಡು ಕಾದು ಕುಳಿತುಕೊಂಡಿರುತ್ತಾರೆ. ಶಬ್ದವು ಹೇಗೆ ಬರುತ್ತದೆ ಎಂದರೆ, ಕರ್ತನು ಅರಮ್ಯರ ಪಾಳೆಯದವರಿಗೆ ರಥರಥೇಶ್ವರ ಸಹಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡುತ್ತಾರೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ, ಶಬ್ದ ಮಾತ್ರ ಬರುತ್ತದೆ. ಆ ಶಬ್ದವನ್ನು ಕೇಳಿ ಇಸ್ರಾಯೇಲರ ರಾಜನು, ಹಿತ್ತಿಯರ ರಾಜನು, ಐಗುಪ್ತ ರಾಜನು ಅವರೆಲ್ಲ ಸೇರಿ ನಮ್ಮ ಮೇಲೆ ಯುದ್ಧ ಮಾಡಲು ಬರುತ್ತಿದ್ದಾರೆ ಎಂದು ಭಯಪಟ್ಟು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಓಡಿ ಹೋಗುತ್ತಾರೆ. ಇದನ್ನು ಅದ್ಭುತವಾಗಿ ನೋಡಬಹುದು. 22ನೆಯದು, ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳುಹಿಸುವುದಕ್ಕಿರುತ್ತಾನೆ. ಆದ್ದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಮುಂದೆ ನಡೆಯುವಂಥದ್ದನ್ನು ತಿಳಿಸಿದನು. 23ನೆಯದು, ಎಲೀಷನು ದಮಸ್ಕದಲ್ಲಿ ಇರುತ್ತಾನೆ. ಆಗ ಅರಮ್ಯರ ಅರಸನಾದ ಬೆನಾಹ ಅಸ್ವಸ್ಥನಾಗಿದ್ದನು. ದೇವರ ಮನುಷ್ಯನ ಬಳಿಗೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಕರೆಯಿರಿ ಎಂದು ಹಜಾಯೇಲನನ್ನು ಕಳುಹಿಸುತ್ತಾನೆ. ಕಾಣಿಕೆ ಎಂದರೆ ಅಷ್ಟೋ ಇಷ್ಟೋ ಅಲ್ಲ, ಶ್ರೇಷ್ಠ ವಸ್ತುಗಳಲ್ಲಿ 40 ಒಂಟೆಗಳು ಹೊರುವಷ್ಟನ್ನು ತೆಗೆದುಕೊಂಡು ಎಲೀಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತನು. ಆ ಕಾಣಿಕೆಗಳನ್ನು ಸ್ವೀಕರಿಸಲೂ ಇಲ್ಲ. ಹಾಗೆ ಬೆನಾಹದದ ಅವನು ಬಳಿಗೂ ಹೋಗಲಿಲ್ಲ. ಎಲೀಷನು ಅವನಿಗೆ, ಹೇಗೋ ನಿನಗೆ ವಾಸಿಯಾಗುವುದು ಎಂಬುದಾಗಿ ಬೆನಾಹದನಿಗೆ ಹೇಳು ಅನ್ನುತ್ತಾನೆ. 24ನೆಯದು, ಎಲೀಷನು ಅವನು ಸತ್ತೇ ಹೋಗುವನೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಎಂದು ಹೇಳಿ ಅವನು ನಾಚಿಕೊಳ್ಳುವ ತನಕ ಸ್ಥಿರದೃಷ್ಟಿಯಿಂದ ಆತನನ್ನು ನೋಡಿ ಅಳತೊಡಗಿದನು. ಹಜಾಯೇಲನು ಅವನನ್ನು, ನನ್ನ ಒಡೆಯನೇ, ಯಾಕೆ ಅಳುತ್ತಿ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡುವಿ ಎಂಬುದು ನನಗೆ ಪ್ರಕಟವಾಯಿತು. ನೀನು ಅವರ ಕೋಟೆಗಳಿಗೆ ಬೆಂಕಿ ಹತ್ತಿಸುವಿ, ಯೌವನಸ್ಥರನ್ನು ಕತ್ತಿಯಿಂದ ಸಂಹರಿಸುವಿ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ, ಗರ್ಭಿಣಿಯ ಹೊಟ್ಟೆಯನ್ನು ಸೀಳಿವಿ ಎಂದು ಉತ್ತರ ಕೊಟ್ಟನು. 25ನೆಯದು, ಯೇಹೂ ಎಂಬುವನು ನಿನ್ನ ಯಜಮಾನನಾದ ಅಹಾಬನ ಮನೆಯವರನ್ನು ಸಂಹರಿಸಿಬಿಡು. ಆಗ ನನ್ನ ಸೇವಕರಾದ ಪ್ರವಾದಿಗಳೇ ಮೊದಲಾದ ಯೆಹೋವ ಭಕ್ತರ ರಕ್ತವನ್ನು ಸುರಿಸಿದಕ್ಕಾಗಿ ನಾನು ಯೆಜೆಬೇಲಳಿಗೆ ಮುಯ್ಯಿ ತೀರಿಸುವುದಂತಾಗುವುದು. ಅದಕ್ಕೆ ಈ ಪ್ರವಾದನೆ ಹೇಳುತ್ತಾರೆ. 26ನೆಯದು, ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಯಾಕೆಂದರೆ ಇಸ್ರಾಯೇಲರ ರಾಜನಿಗೆ ಅತ್ಯಂತ ಬಲವಾಗಿದ್ದ ಎಲೀಷನೇ ಇಲ್ಲದೆ ಹೋದರೆ ಏನು ಪರಿಸ್ಥಿತಿ. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ಹಿಡಿದು ಕೊಳ್ಳಲು ತನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟು, ಮೂಡನ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು. ಅವನು ತೆರೆದನು. ಅನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಮ್ಯರನ್ನು ಜಯಿಸುವ ಬಾಣ. ನೀನು ಅರಮ್ಯರನ್ನು ಅಪೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. 27ನೆಯದು, ಬಾಣಗಳನ್ನು ಹಾಕು ಎಂದನು. ಅವನು 3 ಸಾರಿ ಹೊಡೆದನು, ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5 ಸಾರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಅರಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದದ್ದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. 28ನೆಯದು, ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಎಲೀಷನು ಸತ್ತು ಹೋದ ಮೇಲೂ ಅದ್ಭುತ ನಡೆಯುತ್ತದೆ. 1 ವರ್ಷ ಕಳೆದ ನಂತರ ಮೋವಾಬ್ಯರು ಇಸ್ರಾಯೇಲರನ್ನು ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿರುವವರನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು. ಎಲೀಷನ ಮುಖಾಂತರ ದೇವರು ಮಾಡಿದಂತಹ ಅದ್ಭುತಗಳು ಇವು. ಹೋಲಿಸಿ ನೋಡಿರಿ. ಎಲೀಯನು ಮಾಡಿದಂತಹ ಅದ್ಭುತಗಳು 14, ಈಗ ನಾವು ನೋಡಿದಂತಹ ಅದ್ಭುತಗಳು 28 ಅದ್ಭುತಗಳು. ಈಗ ನಾವು ಓದಿಕೊಂಡೆವು.
ಅಲ್ಲ, 2 ಪಾಲು ಆತ್ಮ. ಇದು ದೇವರು ಎಲೀಷನ ಮುಖಾಂತರ ಮಾಡಿದಂತಹ ಅದ್ಭುತಗಳು. ಎಲೀಯನು 14 ಅದ್ಭುತಗಳನ್ನು ಮಾಡಿದನು. ಎಲೀಷನು 2 ಪಾಲು ಆತ್ಮವನ್ನು ಹೊಂದಿ 2ರಷ್ಟು ಅದ್ಭುತಗಳನ್ನು ಮಾಡಿದನು. ಇದು ಅದ್ಭುತವೇ ಅಲ್ಲವಾ? 2 ಪಾಲು ಆತ್ಮವು ಅದ್ಭುತಗಳ ಕಾರ್ಯದಲ್ಲಿ ಕೂಡ ಸಾಕ್ಷಿಯಾಗಿದೆ, ಮಾಡಿದಂತಹ ಕಾರ್ಯಗಳಲ್ಲಿ ಕೂಡ ಕಾಣಿಸುತ್ತದೆ. ಅಷ್ಟೇ ಅಲ್ಲ, ಬಲವಾಗಿ ಉಪಯೋಗಿಸಿಕೊಂಡ ವಿಧದಲ್ಲೂ ಕೂಡ ಕಾಣಿಸುತ್ತದೆ. ಎಲೀಯನನ್ನು ಉಪಯೋಗಿಸಿಕೊಂಡ ರೀತಿ, ಎಲೀಷನನ್ನು ಉಪಯೋಗಿಸಿಕೊಂಡ ರೀತಿಯನ್ನು ಕೂಡ ನೋಡುತ್ತೇವೆ. ಆತ್ಮಶಕ್ತಿ ಇನ್ನೂ ಬಲವಾಗಿ ಕೊಟ್ಟರು ಎಂದು ನಾವು ನೋಡಬಹುದು. ಆದರೆ ಹೋಲಿಸುವುದು ಅಲ್ಲ. ಎಲೀಷನು ಹೊಂದಿಕೊಂಡಂತಹ ಆತ್ಮವನ್ನು ನೋಡುತ್ತೇವೆ. ಇಬ್ಬರು ಕೂಡ ದೇವರ ಪ್ರವಾದಿಗಳು, ಇಬ್ಬರು ಕೂಡ ಮಹತ್ತರವಾಗಿ ಅದ್ಭುತಗಳು ಮಾಡಿದರು ಎಂದು ನಮಗೆ ಕಾಣಿಸುತ್ತದೆ. 2 ಪಾಲು ಆತ್ಮ, ದೇವರು ಕೊಟ್ಟ ಆತ್ಮಶಕ್ತಿ 2ರಷ್ಟು ಕೆಲಸ ಮಾಡಿತು ಎಲೀಷನಲ್ಲಿ. ಎಲೀಷನು ಬಲಯುತವಾಗಿ ಉಪಯೋಗಿಸಲ್ಪಟ್ಟನು. ದೇವರು ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ದೇವರ ಕಡೆಗೆ ಇದ್ದರೆ, ಆತನ ಚಿತ್ತದಂತೆ ನಡೆದರೆ, ಆತನ ಅಭಿಷೇಕದಿಂದ ತುಂಬಿಸಿ ನಿಮ್ಮನ್ನೂ ಸಹ ಉಪಯೋಗಿಸಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.